ನೋಡಿ ಸರ್, 2.5 ಎಕರೆ ಬಂದಿರುವಂಥ ಜಾಗ ಮಳವಳ್ಳಿಗೆ ನಿಯರ್ ಹತ್ರ ಇದೆ. ಹೈವೇ ರೋಡ್ಗೂ ಒಂದು 2.5-3 ಕಿಲೋಮೀಟ್ರ್ ಆಗುತ್ತೆ ಹೈವೇಗೆ. ಮಳವಳ್ಳಿಗೆ ನಿಯರ್ ಹತ್ರ ಇರುವಂಥ ಜಾಗ 2.5 ಎಕರೆ. ಇದೇ ಜಾಗ ಬಾಕ್ಸಾಗಿ ಸ್ಕ್ವೇರ್ ಆಗೈತೆ. ಈ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ. ಕೆರೆಗೆ ಜಾಗಕ್ಕೂ ಒಂದು 500 ಮೀಟ್ರ್ ಆಗುತ್ತೆ, 250-500 ಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಸೂಪರ್ ಆಗೈತೆ. ಮಳವಳ್ಳಿಗೆ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ಬೆಂಗಳೂರಿಂದ 112 ಕಿಲೋಮೀಟ್ರು. ಪಕ್ಕದಲ್ಲಿ ಒಂದು ಹಳ್ಳ ಇದೆ. ಇವರು ಎಕರೆ 60 ಲಕ್ಷ ಫೈನಲ್ ಹೇಳ್ತಾ ಇದ್ದಾರೆ. 2.5 ಎಕರೆ ಬಂದಿರುವಂಥ ಜಾಗ. ಯಾವ ಕಡೆಯಿಂದ ಬಂದರೂ ಕೂಡ ಊರಿಗೆ 1-1.25 ಕಿಲೋಮೀಟ್ರ್ ಆಯ್ತಾ. ಒಂದು ಸ್ವಲ್ಪ ಕರಾವು ಐತೆ ನೋಡಿ. ಇದು ಹಳ್ಳ, ಇದು ಒಂದು ಡ್ಯಾಮ್ ಕಟ್ಟಿದ್ದಾರೆ ನೋಡಿ ಲ್ಯಾಂಡ್ ಪಕ್ಕದಲ್ಲಿ. ಇದೊಂದು ಹಳ್ಳ ಬರ್ತದ. ಹಳ್ಳದ ನೀರು ತುಂಬಿ ಹೊರಗಡೆ ಹೋಗಲಿ ಅಂತ ಇದೊಂದು ಡ್ಯಾಮ್ ಮಾಡಿದ್ದಾರೆ. ಜನರಲ್ಲು ಒಂದು TC ಇದೆ ಪಕ್ಕದಲ್ಲೇ, ಲ್ಯಾಂಡ್ ಪಕ್ಕದಲ್ಲೇ. ವಾಟರ್ ಬೆಟ್ ಅಂತೂ ತುಂಬ ಚೆನ್ನಾಗಿದೆ. ಇದೇ ಜಾಗ ನೋಡಿ. ಮಣ್ಣಂತೂ ಸೂಪರ್ ರೆಡ್ ಮಣ್ಣು. ಪಕ್ಕದಲ್ಲಿ ಒಂದು ಇವಿ ಇದೆ ನೋಡಿ. ಇವಾಗೂ ಇದಕ್ಕೂ ಸುಮಾರು ಡಿಫ್ರೆನ್ಸ್ ಐತೆ. ರೇಟ್ ಅಂತೂ ಇನ್ನೂ ಕೇಳಿಲ್ಲ ನಾವು ಕನ್ಫರ್ಮ್ ಆಗಿ. ಇದು ಎಕರೆ 60 ಲಕ್ಷ ಫೈನಲ್ ಅಂತ ನ್ಯೂಸ್ ಗೊತ್ತಾಗೈತೆ. ಡೈರೆಕ್ಟ್ ಪಾರ್ಟಿ ಕೊಂಡಿಸ್ತೀವಿ, ಎದುರುಗಡೆ ಸಿಟ್ಟಿಂಗ್ ಕೊಡ್ತೀವಿ. ಮಳವಳ್ಳಿಯಿಂದ ಒಂದು 12-13 ಕಿಲೋಮೀಟ್ರ್ ಆಗುತ್ತಾ. ಪಕ್ಕದಲ್ಲಿ ಒಂದು ಕೆರೆ ಇದೆ, ದೊಡ್ಡ ಕೆರೆ. ನೀರಂತ ಯಾವಾಗಲೂ ತುಂಬಿರ್ತದ. ಕೆರೆಗೂ ಇಲ್ಲಿಗೂ ಹೆಚ್ಚು ಕಮ್ಮಿ 500 ಮೀಟ್ರ್ ಆಗುತ್ತಾ. ಹನಿ ನೀರಾವರಿ ಪೈಪ್ಲೈನೆಲ್ಲ ಆಗೈತೆ. ತೋಟ ಮಾಡ್ಕೊ ಆರಾಮಾಗಿ ಇರ್ತೀವಿ ಅನ್ನೋರಿಗೆ ಜಾಗ ಮಾತ್ರ ಚೆನ್ನಾಗಿದೆ ನೋಡಿ. ಇದೇ ಜಾಗ. ಇವರು ಎಕರೆ 60 ಲಕ್ಷ ಫೈನಲ್ ಅಂತ ನ್ಯೂಸ್ ಗೊತ್ತಾಗೈತೆ. ಓನರ್ ಹತ್ರ ನಾವು ಮಾತಾಡಿಲ್ಲ. ಓಕೆ ಆದ್ರೆ ಡೈರೆಕ್ಟಾಗಿ ಹತ್ರ ಕುಂಡಿಸ್ತೀವಿ, ಮಾತುಕತೆ ಆಡಿಸ್ಕೊಡ್ತೀವಿ.